ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬರ್ ಆಗಿ. ಬೆಳಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಬ್ರದರಿಗೆ ಪಿಕಪ್ ಮಾಡು ಬಾರಪ್ಪ ಅಂತ ಹೇಳಿದ್ದೆ. ಹಾಗಾಗಿ ಬೆಳಗ್ಗೆ ಇನ್ನೂ 6:15ಗೆ ಬಂದಿದ್ದ ಮನೆ ಹತ್ರ. ನನ್ನನ್ನು ಪಿಕಪ್ ಮಾಡ್ಕೊಂಡು ಹೊರಟು ರೈಲ್ವೆ ಸ್ಟೇಷನಿಗೆ ಹೋಗಬೇಕಾಯ್ತು, ಯಶವಂತಪುರ ರೈಲ್ವೆ ಸ್ಟೇಷನಿಗೆ. ಹಾಗಾಗಿ ಗೊರಗುಂಟೆಪಾಳ್ಯ ಮುಖಾಂತರ ಹೋಗಬೇಕಲ್ಲ, ಸಿಕ್ಕಾಬಿಟ್ಟೆ ಜಾಮ್. ಇನ್ನೂ 6 ಗಂಟೆಗೆ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಬೆಂಗಳೂರಿಗೆ. ಎಲ್ಲರೂ ಒಂದು ಕಡೆ ಹೋಗ್ಬೇಕಂತಂದರೆ ಅರ್ಜೆಂಟಲ್ಲಿ ನಮಗೆ ಸಮಸ್ಯೆಗಳು ಒಕ್ಕರಿಸ್ಕೊಳ್ಳೋದು ಗ್ಯಾರಂಟಿ. ಹಾಗಾಗಿ ನಮಗೂ ಕೂಡ 1/4 ಗಂಟೆ ಗೊರಗುಂಟೆಪಾಳ್ಯದಲ್ಲೇ ಕಳೆದೋಯ್ತು. ಹಾಗಾಗಿ ಹಂಗೆ ನುಸ್ಕೊಂಡು ನಮ್ಮ ಅಣ್ಣ ಕರ್ಕೊಬಂದು ರೈಲ್ವೆ ಸ್ಟೇಷನಿಗೆ ಬಿಟ್ಟ. ನಾನು ಪಟ ಅಂತ ಓಡೋಗ್ಬಿಟ್ಟು ಟ್ರೈನ್ ಟಿಕೆಟ್ ತೊಗೊಂಡು, ಏನೂ ಜನ ಇರಲಿಲ್ಲ, ಒಂದು ಟಿಕೆಟ್ ತೊಗೊಂಡು ಪ್ಲ್ಯಾಟ್ಫಾರಮ್ 5ರಲ್ಲಿದೆ ಗಾಡಿ, ಹೋಗಿ ಬೇಗ ಅಂತ ಹೇಳಿದರು. ನಾನು ಹೊತ್ಕೊಂಡು ಹೋದೆ. ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಯಿತು, ಅಯ್ಯೋ ಸುಸ್ತಾಗಿಬಿಡ್ತು. ನಡ್ಕೊಂಡು ಓಡಿ 5ನೇ ಪ್ಲ್ಯಾಟ್ಫಾರ್ಮಲ್ಲಿ ಮ್ಯಾಕ್ ಹತ್ತಿ ತಳಿಗೆ ಇಳಿಬೇಕು. ಹಾಗಾಗಿ ಹೋಗಿ ನಿಂತಿದ್ದೆ. ಇನ್ನೂ ಗಾಡಿಗಳು ಹಂಗೆ ನಿಂತಿತ್ತು, ಗಾಡಿ ಬಂದು ಇನ್ನೂ ಮೂವ್ ಆಗಿರಲಿಲ್ಲ. ಹಾಗಾಗಿ ನಾನು ಪಟ ಅಂತ ಹೇಳ್ಕೊಂಡು ಹೋಗಿ ಏನೋ ಬೈ ಚಾನ್ಸ್ ಏನಾದ್ರು ಹೋಗ್ಬಿಟ್ರೆ ಮುಂದೆ ಏನೋ ಓಡೋಗ್ಬಿಟ್ಟು ಹೊತ್ಕೊಂಬಿಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ದೆ. ಹಾಗಾಗಿ ಏನೂ ಇಲ್ಲ, ತೊಂದರೆ ಇಲ್ಲ. ಹೋಗಿ ಹೊತ್ಕೊಂಡು ಒಳಗಡೆ ಕೂತ್ಕೊಂಡೆ. ಶೀಟೊಂದು ಸಿಕ್ತು. ಸೀಟ್ ಸಿಕ್ಕಿಂದ ಹೊರಗಡೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಹೊರಗಡೆ ಪರಿಸರ ನೋಡಿದರೆ ಏನೋ ಒಂಥರ ಮನಸ್ಸಿಗೆ ಆನಂದ ಆಗುತ್ತೆ. ಹಾಗಾಗಿ ನಾನು ಬಂದು ಇಳ್ಕೊಂಡಿದ್ದೆ ನಮ್ಮೂರು ಹಾಸನಿಗೆ ಬಂದಾಗ ನಮಗೆ ಏನೋ ಒಂಥರ ಒಳಗಡೆ ಖುಷಿ. ಏನಪ್ಪ ಅಂತಂದರೆ ನಾವು ಊರು ಬಿಟ್ಟು ಊರಿಗೆ ಬೇರೆ ಕಡೆ ಹೋಗಿರ್ತೀವಿ, ಆದರೆ ನಮ್ಮೂರಿಗೆ ಬಂದಾಗ ಏನೋ ಒಂದು ಕಡೆ ಖುಷಿ ಆಗುತ್ತೆ. ರೈಲ್ವೆ ಸ್ಟೇಷನ್ ಏನೋ ಕಾಮಗಾರಿ ಮಾಡ್ತಾಯಿದ್ದಾರೆ ಹೊಸದಾಗಿ ಡಿಸೈನಿಗೆ. ಹಾಗಾಗಿ ರೈಲ್ವೆ ಸ್ಟೇಷನ್ ಎಲ್ಲ ಬಗದು ಕಿತ್ತು ಏನೇನೋ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ತಿಂಡಿ ಮಾಡಬೇಕಾಯಿತು. ತಿಂಡಿ ಎಲ್ಲಪ್ಪ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಿದೆ. ಇಡ್ಲಿ ಮಾಮು ಅಂತ ಹೇಳಿ ಭಾಳ ಫೇಮಸ್ ಹೋಟ್ಲು ಹಾಸನದಲ್ಲಿ. ಇವ್ರದ್ದೇ ಆದಂಥ ಕಳೆದ 50 ವರ್ಷಗಳಿಂದ ಭಾಳ ಒಂದು ನಡ್ಸ್ಕೊಂಬರ್ತಾಯಿದ್ದಾರೆ ಈ ಹೋಟ್ಲನ್ನ. ಸುಮಾರು ಇನ್ಸ್ಟಾಗ್ರಾಮಲ್ಲಿ ಮತ್ತೊಂದರಲ್ಲಿ ಎಲ್ಲ ನೋಡಿದೆ. ಈ ಹೋಟ್ಲಿಗೆ ವಿಸಿಟ್ ಕೊಡಬೇಕು ಅಂದ್ಕೊಂಡು ನಾನು ಹೋದೆ. ಚಿಕ್ಕದಾಗಿದ್ರು ಕೂಡ ಸ್ವಚ್ಛವಾಗಿ ಮೇಂಟೈನ್ ಮಾಡಿದ್ದಾರೆ. ಇಡ್ಲಿ, ಆಮೇಲೆ ದೋಸೆ ಮತ್ತು ರೈಸ್ ಬಾತು ಭಾಳ ಫೇಮಸ್ಸು. ನನಗೂ ಕೂಡ ಇಡ್ಲಿ ಕೊಟ್ಟರು. ಒಂದು ಮೊಳ ತುಪ್ಪ ಹಾಕಿ, ಕೆಂಪು ಚಟ್ನಿ ಹಾಕಿ, ಈರುಳ್ಳಿ ಹಾಕಿ ತಿಂತಾಯಿದ್ರೆ ನಾನು ಸೂಪರ್ ಅಂತೂ ಒನ್ ಮೋರ್ ಅಂತರ ತಿಂದೆ. ಭಾಳ ಅಲ್ಟಿಮೇಟಾಗಿತ್ತು. ತಿಂದುಬಿಟ್ಟು ಅದಾದಮೇಲೆ ಒಂದು ಪ್ಲೇಟು ದೋಸೆನೂ ಕೂಡ ತೊಗೊಂಡೆ. ಆ ದೋಸೆನೂ ಕೂಡ ಒಳ್ಳೆ ಕ್ರಿಸಿಪಿಯಾಗಿ ಚೆನ್ನಾಗಿತ್ತು, ತಿಂದೆ. ಹಾಗಾಗಿ ತಿಂದ್ಕೊಂಡು ಯಾರ್ಯಾರು ಹಾಸನ ಕಡೆಗೆ ಏನಾರು ಬಂದಾಗ ತಿಂಡಿ ಏನಾರು ತಿನ್ನಬೇಕು ಅಂತ ಅಂದರೆ ದಯಮಾಡಿ ಇಡ್ಲಿ ಮಾಮು ಹೋಟ್ಲಿಗೆ ವಿಸಿಟ್ ಕೊಡಿ. ತಿಂಡಿ ಮಾತ್ರ ಸಖತ್ತಾಗಿರುತ್ತೆ, ತಿಂದು ಎಂಜಾಯ್ ಮಾಡಿ. ಹಾಗಾಗಿ ಎಲ್ಲ ತಿನ್ಕೊಂಡು ಬಂದೆ. ಹಾಗಾಗಿ ನಮ್ಮ ಅಪ್ಪ ಬರಬೇಕಾಯಿತು. ಅವರು ಬಸ್ಸಲ್ಲಿ ಬಂದರು. ಅವ್ರನ್ನ ಕಾಯ್ಕೊಂಡು ಕುಡ್ಕೊಂಡು ಅಲ್ಲಿಗೆ ಅವ್ರಿಗೊಂದು ಜ್ಯೂಸ್ ಕುಡ್ಕೊಂಡು ನಮ್ಮಪ್ಪ ಇಲ್ಲ ಬಾರಪ್ಪ, ಇಲ್ಲಿ ಬ್ಯಾಂಕ್ ಹತ್ರ ಒಂದು ಖಾತೆದಾರ ದುಡ್ಡು ಬಂದಿಲ್ಲ, ಬಾ ಚೆಕ್ ಮಾಡಿಸೋಣ ಅಂತ ಇಂಡಿಯನ್ ಬ್ಯಾಂಕಿಗೆ ಕರ್ಕೊಂಡು ಹೋದೆ. ಅವ್ರು ಹೋಗಿದ್ದಕ್ಕಿಲ್ಲ, ಇನ್ನೂ ಯಾರಿಗೂ ದುಡ್ಡು ಬಂದಿಲ್ಲ, ನಿಮ್ಮದು ಪೆನ್ಷನ್ ದುಡ್ಡು ಮಾತ್ರ ಬಂದಿದೆ, ಇನ್ನೂ ಹಾಕಿಲ್ಲ ಅಂತ ಹೇಳಿದರು. ಹಾಗಾಗಿ ಏನೂ ಪ್ರಯೋಜನ ಇಲ್ಲ, ಬಾ ಇನ್ನೊಂದು ಸತಿ ಬಂದಾಗ ನೋಡೋಣ ಅಂತ ಹೇಳಿ ಕರ್ಕೊಂಡು ಬಸ್ ಸ್ಟ್ಯಾಂಡ್ ಮುಖಾಂತರ ಊರಿಗೆ ಹೋಗೋಣ ಅಂತೇಳಿ ಅಲ್ಲಿ ಬೈಕು ಶಾಂತಿರಾಮದಲ್ಲಿ ನಿಲ್ಲಿಸ್ಬಂದಿದ್ರು. ಹಾಗಾಗಿ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಅಲ್ಲಿ ಒಂದು ದೃಶ್ಯ ಕಣ್ಣಿಗೆ ಬಿದ್ದಿದೆ ಅಂತಂದರೆ, ಯೆಲ್ಲೋ ಬರ್ಡ್ ಕಾರ್ಗಳಿಗೆ ಯಾವ ರೀತಿಯಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಇಲ್ಲಿ MLA ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಭಾಳ ಖುಷಿ ಆಯಿತು. ಅವು ನೋಡಿಕೊಂಡು ನಮ್ಮೂರು ಬಸ್ ಆಲ್ರೆಡಿ ರೆಡಿಯಾಗಿತ್ತು. ಇದೇ ನಮ್ಮೂರಿಗೆ ಹೋಗುವಂಥ ಬಸ್ಸು. ಆ ಊರಿಗೆ ಬಂದು ಶಾಂತಿರಾಮದಲ್ಲಿ ಇಳ್ಕೊಂಡು ನಾವು ಬೈಕಲ್ಲಿ ಬಂದ್ವಿ ನಮ್ಮೂರಿಗೆ.